ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ವಸಂತ ಮಾತಾಡ್ತಿರೋದು. ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದಾನೇ ಶುರು ಮಾಡ್ತಾ ಇದ್ದೀನಿ. ಆರೋ ಸ್ಕೂಲ್ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಇದ್ದೆ. ಇನ್ನೇ ಹೇಳಿ, ಬೆಳಗ್ಗೆ ಬಿಸಿನೀರು ಕುಡ್ದಾಗ್ಲೇನೆ ಮನ್ಸಿಗೆ ಏನೋ ಒಂಥರ ಸಮಾಧಾನ. ಸರಿ, ಅವ್ರ ಆಫೀಸ್ಗೆ ಓಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅವರು ರೆಡಿ ಆಗ್ತಾ ಇದ್ರು. ಅವ್ರು ಅಷ್ಟರಲ್ಲಿ ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು ಕಾಫಿ ತಂದು ಕೊಟ್ಟೆ. ಅವ್ರು ಕಾಫಿ ಅದ್ರಲ್ಲೂ ಮಾರ್ನಿಂಗ್ ಕಾಮಿಡಿ ಬೇರೆ ಮಾಡ್ತಾ ಇದ್ದಾರೆ. ಆರೋಗೂ ಕೂಡ ಮಿಲ್ಕ್ ಕೊಟ್ಟಿದ್ದೀನಿ. ಅವರು ಕೂಡ ಮಿಲ್ಕ್ ಕುಡಿತಾ ಇದ್ದಾರೆ ಟಿವಿ ನೋಡ್ಕೊಂಡು. ಅವರು ಟಿಫನ್ ಮಾಡ್ಕೊಂಡು ಹೊರಟ್ರು. ಆಫೀಸಿಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು. ನೋಡಿ, ಆಚೆಗಡೆ ನಮ್ ಪಾಟ್ ಅಲ್ಲಿ ಎಷ್ಟೊಂದು ಹಸಿಮೆಣಸಿನ್ಕಾಯಿ ಬಂದಿದೆ. ಇದ್ರಲ್ಲಿ ಇದು ನೋಡಿ, ಕಾಕಿ ಹಣ್ಣು ನಮ್ ಪಾಟ್ ಅಲ್ಲಿ ಬಿಟ್ಟಿದೆ. ಇದು ಚಿಕ್ಕ ವಯಸ್ಸಿಂದನೂ ಹಾರೋ ತಿನ್ಕೊಂಡ್ ಬರ್ತಾ ಇರ್ತಾರೆ. ನಮ್ ಪಾಟ್ ಅಲ್ಲಿ ಯಾವಾಗ್ಲೂ ಇರುತ್ತೆ ಅದು ಗಿಡ. ಇದು ಲೆಮನ್ ಗಿಡ ಬಂದಿರೋದು ನಮ್ಮ ಪಾಟ್ ಅಲ್ಲೇನೆ ಬಂದಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಬೆಳಗ್ಗೆ ಮಳೆ ನೀರು ಬಿದ್ದಿರೋದಕ್ಕೂ ಅದಕ್ಕೂ. ಇದು ಅಷ್ಟೇ ರುದ್ರಾಕ್ಷಿ ಹೂವ. ಇನ್ನೊಂದಿದೆ ದಾಸವಾಳ. ಇದು ಒಂದು ಚಿಕ್ಕ ಕಡ್ಡಿ ತಗೊಂಡ್ ಬಂದು ಹಾಕಿದೆ. ಬಟ್ ಆದ್ರೆ ಇವಾಗ ಎಷ್ಟೊಂದು ಹೂವು ಕೊಡುತ್ತೆ ಗೊತ್ತಾ ಈ ಗಿಡದಲ್ಲಿ. ಎಷ್ಟು ದೊಡ್ಡದಾಗಿದೆ ನೋಡಿ. ದಿನಕ್ಕೆ ಏನಿಲ್ಲ ಅಂದ್ರೂ ಒಂದು 4-5 ಅಂತೂ ಹೂವು ಬಿಟ್ಟಿರುತ್ತೆ ಅದರಲ್ಲಿ. ನನಗೂ ಮತ್ತೆ ಆರೋಗ್ಯ ಸ್ವಲ್ಪ ಮಾಲ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಲ್ಟ್ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರ್ ಬಂದ್ಬಿಟ್ಟು ನಾನು ಮನೆಯಲ್ಲೇ ಮಾಡಿರೋದು. ಎಲ್ಲಾ ತರದ ಕಾಳುಗಳನ್ನ ಹಾಕ್ಬಿಟ್ಟು ರಾಗಿ, ಜೋಳ, ಸಜ್ಜೆ, ತೊಗರಿಬೇಳೆ, ಹೆಸರು ಕಾಳು, ಈ ರೀತಿ ಹಲವಾರು ಕಾಳುಗಳನ್ನ ಹಾಕೊಂಡು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಈ ಮಾಲ್ಟ್ ಡೈಲಿ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ಕೆಲವ್ರಿಗೆ ಮಾರ್ನಿಂಗ್ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡೋಕ್ಕೆಲ್ಲ ಆಗಲ್ಲ ನೋಡಿ, ಅವ್ರಿಗೆ ಇದು ತುಂಬಾನೇ ಬೆಸ್ಟ್ ಅಂತಾನೆ ಹೇಳ್ತೀನಿ. ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೇಮ್ ರಾಗಿ ಸರಿ ಮಾಡ್ತೀವಲ್ಲ ಅದೇ ತರಾನೇ ಒಂದು ಪಾತ್ರೆಯಲ್ಲಿ 2 ಗ್ಲಾಸ್ ನೀರು ಹಾಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅಷ್ಟರಲ್ಲಿ ಈಗ ಇದಕ್ಕೊಂದು ಚಿಕ್ಕದೊಂದು ಬೌಲ್ ತಗೊಂಡು 2 ಸ್ಪೂನ್ ಮಾಲ್ಟ್ ಪೌಡರ್ ಹಾಕೊಂಡು ಸ್ವಲ್ಪ ವಾಟರ್ ಸೇರಿಸ್ಕೊಂಡು ಈ ರೀತಿ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೀರ್ ಕುದಿ ಬಂದಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಈ ರೀತಿ ಚೆನ್ನಾಗಿ ಕುದಿಬೇಕು. ಅದು ಈ ತರ ಮೇಲ್ಗಡೆ ನೋಡಿ ಅದು ನೊರೆ ಬರ್ಬೇಕು, ಆ ರೀತಿ ಕುದಿಸ್ಕೋಬೇಕು. ಡೈರೆಕ್ಟ್ ಆಗಿ ಈ ರೀತಿ ಫ್ರೆಶ್ ಆಗಿ ಮಾಡ್ಕೊಂಡು ಅವಾಗ್ಲೇ ಆದ್ರೂ ಕುಡಿಬಹುದು. ಇಲ್ಲ ಅಂದ್ರೆ ನೈಟ್ ಮಾಡಿ ಈ ರೀತಿ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಇದ್ರ ಜೊತೆಲಿ ಮಜ್ಜಿಗೆ ಸೇರಿಸ್ಕೊಂಡು ಕುಡಿಯೋದ್ರಿಂದ ಇನ್ನೂ ತುಂಬಾನೇ ಒಳ್ಳೇದು. ಹೇಳಿ, ಏನಾದ್ರೂ ನಾನು ಮಿಸ್ಟೇಕ್ ಮಾಡಿದ್ರೆ, ನಾನು ವಾಯ್ಸ್ ಕೊಡೋದ್ರಿಂದ ಮಾತಾಡೋದ್ರಿಂದ ಏನಾದ್ರೂ ತಪ್ಪಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅಂತ. ಈ ಮಾಲ್ಟ್ ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾನೇ ಬೆಸ್ಟ್, ಗುಡ್ ಫಾರ್ ಹೆಲ್ತ್ ಅಂತಾನೆ ಹೇಳ್ತೀನಿ. ಇಲ್ಲಿ ನೋಡಿ ಏನ್ ಮಾಡ್ತಾ ಇದ್ದಾರೆ, ಆರವು ಸಿಂಕ್ ಒಳಗಡೆ ಕುತ್ಕೊಂಡು ಪಾತ್ರೆ ವಾಶ್ ಮಾಡ್ತಿರೋದು. ಈ ತರನು ವಾಶ್ ಮಾಡ್ಬೋದು ಅಂತ ನಮಗೆ ಗೊತ್ತೇ ಇರ್ಲಿಲ್ಲ. ಏನೇ ಮಾಡಿದ್ರು ಒಂಥರ ಚಂದ ಅಲ್ವಾ. ಎಷ್ಟು ಮುದ್ದಾಗಿ ಮಾಡ್ತಾರೆ, ಎಷ್ಟು ಮುದ್ದಾಗಿ ಕಾಣಿಸ್ತಾರೆ. ಈ ಕ್ಷಣ ಯಾವತ್ತೂ ನಾವು ಮರೆಯಕ್ಕೆ ಆಗಲ್ಲ. ಇದು ಒಂದು ಮೆಮೊರಿ ಅಂತ ಅನ್ಕೊಂತೀನಿ. ಯಾರೋ ಈ ರೀತಿ ಕುತ್ಕೊಂಡು ಪಾತ್ರೆ ವಾಶ್ ಮಾಡ್ತಾ ಇರೋದು ನಾನಂತೂ ಯಾವತ್ತೂ ಮರೆಯೋದಿಲ್ಲ. ಅಷ್ಟು ಚೆನ್ನಾಗಿ ವಾಶ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಅಶ್ವಾಗ್ತಾ ಇದೆ ಅವ್ರಿಗೆ. ಅದ್ರಲ್ಲೂ ಅಷ್ಟು ಕೆಲಸ ಮಾಡ್ಕೊಟ್ಟಿದ್ದಾರೆ ಮಮ್ಮಿಗೆ. ನಾವೇನ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೇಳಿದ್ರೆ ಮಮ್ಮಿ ಉಪ್ಪಿಟ್ಟು ಮಾಡಿ ಅಂತ ಹೇಳಿದ್ರು. ಸರಿ ಆಯ್ತು, ಮಾಲ್ಟ್ ಕುಡ್ದ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಅಂದಿದ್ದಕ್ಕೆ ಓಕೆ ಮಮ್ಮಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಅವ್ರ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ನಾನಂತೂ ತುಂಬಾನೇ ಮಿಸ್ ಮಾಡ್ಕೊಂತೀನಿ ಅವ್ರ ಚೇಷ್ಟೆಗಳನ್ನ. ಅವ್ರ ಸ್ಕೂಲಿಂದ ಯಾವಾಗ ಬರ್ತಾರೆ ಅನ್ನೋದೇ ಕಾಯ್ತಾ ಇರ್ತೀನಿ. ಮಾಲ್ಟ್ ಮಾಡಿಟ್ಟಿದ್ನಲ್ಲ, ಇವಾಗ ಸ್ವಲ್ಪ ತಣ್ಣಗಾಗಿದೆ. ತುಂಬಾ ತಣ್ಣಗಿದ್ ಚೆನ್ನಾಗಿರಲ್ಲ, ಸ್ವಲ್ಪ ಬಿಸಿನೇ ಇರ್ಬೇಕು ನೋಡಿ. ಆರವ್ ಕೂಡ ಕುಡಿತಾ ಇದ್ದಾರೆ. ಅವರಿಗೆ ತುಂಬಾನೇ ಇಷ್ಟ ಇದು. ಇವಾಗೆ ಅಂತಲ್ಲ, ಯಾವಾಗ ಮಾಡ್ಕೊಟ್ರು ಎಂಜಾಯ್ ಮಾಡ್ಕೊಂಡು ಕುಡಿತಾರೆ. ನನಗೆ ಸ್ವಲ್ಪ ಕೆಲ್ಸ ಇದೆ ಅಂತ ಅಂದ್ಬಿಟ್ಟು ಅವ್ರ ಕೈಲೇನೆ ಕೊಟ್ಬಿಟ್ಟು ಹೋದೆ. ಅವರೇನೆ ಕುಡಿತಾ ಇದ್ದಾರೆ ನೋಡಿ. ಆರವ್ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ, ಏನೇ ಫುಡ್ ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಏನಾದ್ರು ಸ್ನಾಕ್ಸ್ ಮಾಡ್ಕೊಟ್ಟಿರೋದ್ರಾಗುತ್ತೆ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ. ತರ ಎಂಜಾಯ್ ಮಾಡ್ಕೊಂಡು ತಿನ್ನೋದ್ ನೋಡಿದ್ರೆ ನಮ್ಗೂನು ಮಾಡ್ಕೊಡ್ಬೇಕು ಅಂತ ಇಷ್ಟ ಆಗುತ್ತೆ ನೋಡಿ. ಇವಾಗ ಪಾಟಗ್ ನೀರ್ ಹಾಕಕ್ ಬಂದಿದ್ದಾರೆ, ಅವರೇನೆ ಹಾಕ್ತಾ ಇದಾರೆ. ಇವತ್ತು ಫುಲ್ ಕೆಲ್ಸ ಇವ್ರದೇನೆ ಆಗೋಗ್ಬಿಟ್ಟಿದೆ. ಏನಾದ್ರೂ ಕೆಲ್ಸ ಮಾಡೋಣ ಅಂತ ಅಂದ್ರೆ ಮಮ್ಮಿ ನಂಗೂ ಕೊಡಿ, ನಾನು ಮಾಡ್ತೀನಿ, ನಾನು ಹೆಲ್ಪ್ ಮಾಡ್ತೀನಿ, ನೀವು ಒಬ್ರೇ ಮಾಡ್ಬೇಡಿ ಅಂತ ಈ ತರ ಮಧ್ಯದಲ್ಲಿ ಕಾಟ ಕೊಡ್ತಾರೆ. ಆಚೆ ಕಡೆ ಗಿಡಗಳಿಗೆಲ್ಲ ನೀರ್ ಹಾಕಿ ಬಂದಾಯ್ತು. ಈಗ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಪ್ಯಾನ್ ತಗೊಂಡು ಇದಕ್ಕೆ ಒಂದು ಕಪ್ ರವೆನ ಸೇರಿಸ್ಕೊಂಡು ಈ ರೀತಿ ಲೈಟಾಗಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡ್ರೆ ಸ್ವಲ್ಪ ಉಪ್ಪಿಟ್ಟು ಸಾಫ್ಟಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರಿ, ಈ ರೀತಿ ಚೆನ್ನಾಗಿ ಹುರ್ಕೊಂಡಾದ ನಂತರ ಇದನ್ನ ಒಂದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ.
ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ, ಕಟ್ ಮಾಡ್ಕೊಂಡಿರೋಂಥ ಆನಿಯನ್ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕರಿಬೇವು ಆಡ್ ಮಾಡ್ತಾ ಇದ್ದೀನಿ. ಆನಿಯನ್ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಯಲ್ಲಿ ಹಸಿಮೆಣಸಿನಕಾಯಿ ಕಟ್ ಮಾಡ್ಕೊಂಡಿರೋದು ಕೂಡ ಆಡ್ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನಕಾಯಿ ಒಂದು 3 ತಗೊಂಡಿದ್ದೀನಿ. ಕಟ್ ಮಾಡಿರೋದು 2 ಟೊಮೊಟೊ ತಗೊಂಡು ಇದ್ರ ಜೊತೆ ಆಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ. ಫ್ರೈ ಆಗಿದೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಸೋರೆಕಾಯಿನ ತುರಿದು ಇಟ್ಕೊಂಡಿದ್ದೆ, ಅದು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಏನಿಲ್ಲ ಅಂದ್ರೂ 1 ಕಪ್ ರವೆ ತಗೊಂಡು ಹುರ್ಕೊಂಡಿದ್ನಲ್ಲ, ಅದೇ ಕಪ್ಪಲ್ಲಿ 4 ಕಪ್ ವಾಟರ್ ಹಾಕೊಂಡು ಈ ತರ ಚೆನ್ನಾಗಿ ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ. ವಾಟರ್ ಏನಕ್ಕೆ ಜಾಸ್ತಿ ಆಡ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ತೆಳುಗಿದ್ದಷ್ಟು ಸಾಫ್ಟ್ ಆಗಿರುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ಹುಡಿ ಹುಡಿ ಆಗಿದ್ರೆ ಡೈಜೆಷನ್ ಆಗೋದು ಕಷ್ಟ ಆಗುತ್ತೆ ಮಕ್ಕಳಿಗೆ. ಸ್ವಲ್ಪ ತೆಳುಗಿದ್ದಷ್ಟು ಚೆಂದ. ನೋಡಿ ಇವಾಗ ಕುದಿ ಬಂದಿದೆ. ಇವಾಗ ಇದಕ್ಕೆ ರವೆ ಸೇರಿಸ್ಕೊಂತಾ ಇದ್ದೀನಿ, ಸಪ್ರೇಟ್ ಆಗಿ ತೆಗ್ದಿಟ್ಟಿರೋದು. ಇದು ಚೆನ್ನಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ನೋಡಿ ಎಷ್ಟು ಈ ತರ ತೆಳುಗಿರ್ಬೇಕು. ಈ ತರ ಇದ್ರೆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಈ ರೀತಿ ತರಕಾರಿ ಹಾಕೋದ್ರಿಂದ ಮಕ್ಕಳಿಗೂ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಿಸುತ್ತೆ, ಇಷ್ಟಪಟ್ಟು ತಿಂತಾರೆ ಗೊತ್ತಾ. ಉಪ್ಪಿಟ್ಟು ರೆಡಿ ಆಗಿದೆ. ಫಸ್ಟ್ ಆರವ್ಗೆ ಕೊಡಬೇಕು, ತುಂಬಾನೇ ಹಶ್ವಾಗಿದೆ ಅಂತ ಇದ್ರು. ನಾನು ಹೇಳಲಿಲ್ವಾ ಆರವ್ ಏನೇ ಕೊಟ್ಟರು ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂತ. ನೋಡ್ತಾ ಇರಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಆರವ್. ಇವತ್ತಿನ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.